ನಮಸ್ಕಾರ ಸ್ನೇಹಿತರೆ. ನಮ್ಮ ದೇಶದ ಸಂಸ್ಕೃತ ಭಾಷಣ ಯಾವುದೋ ಒಂದು ವರ್ಗದ ಭಾಷೆ ಅಂತ ಹೇಳ್ತೀವಿ. ಬ್ರಾಹ್ಮಣರ ಭಾಷೆ, ದೇವರ ಭಾಷೆ ಹೀಗೆಲ್ಲ ಹೇಳಿ ಅದನ್ನು ಮೂಲೆ ಗುಂಪು ಮಾಡೋಕ್ಕೆ ಹೊರಟಿದ್ದಾರೆ. ಅವರು ನಿಜವಾಗ್ಲೂ ಸಂಸ್ಕೃತ ಭಾಷೆಯ ವಿಲನ್ಗಳು. ಆದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದಲಿತ ಕುಟುಂಬದಲ್ಲಿ ಹುಟ್ಟಿದ್ರಿಂದ ಇವರಿಗೆ ಸಂಸ್ಕೃತ ಕಲಿಯೋಕ್ಕೆ ಅವಕಾಶ ಸಿಕ್ಕಿರಲಿಲ್ಲ. ಆದರೆ ಇವರು ಸಂಸ್ಕೃತ ಭಾಷೆನ ಸ್ವಯಂ ಆಗಿಯೇ ಕಲಿತರು. ಕೆಲವು ವೇದಗಳನ್ನು, ಉಪನಿಷತ್ತುಗಳನ್ನು ಅಧ್ಯಯನ ಮಾಡಿದರು. ಅವರು ಹೂವರ್ ಶೂದ್ರಾಸ್ ಮತ್ತು ದ ಅನ್ಟಚಬಲ್ಸ್ ಪುಸ್ತಕಗಳನ್ನ ಬರಿಬೇಕಾದ್ರೆ ಸಂಸ್ಕೃತ ಪುಸ್ತಕಗಳನ್ನು ಬೇರೆಯವರು ಟ್ರಾನ್ಸ್ಲೇಟ್ ಮಾಡಿದ್ದನ್ನು ಓದಿದರೆ ಮೂಲದ ಪರಿಕಲ್ಪನೆ ಸಿಗೋದಿಲ್ಲ ಎಂದು ಅವರು ಮೂಲ ಸಂಸ್ಕೃತ ಪುಸ್ತಕಗಳನ್ನೇ ಓದಿ ಅರ್ಥ ಮಾಡಿಕೊಂಡು ಅವರು ಈ ಪುಸ್ತಕಗಳನ್ನ ಬರೀತಾರೆ. ಇವರು ಮುಖ್ಯವಾಗಿ ಋಗ್ವೇದ ಮತ್ತು ಪುರುಷ ಸೂಕ್ತಗಳನ್ನು ಓದಿ ಇವುಗಳಲ್ಲಿರ್ತಕ್ಕಂಥ ವರ್ಣ ಪದ್ಧತಿಯನ್ನು ಟೀಕೆ ಮಾಡ್ತಾರೆ. ಆದರೆ ಬಾಬಾ ಸಾಹೇಬರು ಸಂಸ್ಕೃತ ಭಾಷೆ ಬಗ್ಗೆ ಒಂದು ಮಾತನ್ನು ಹೇಳ್ತಾರೆ. ಸ್ಯಾನ್ಸ್ಕ್ರಿಟ್ ಈಸ್ ಎ ಗೋಲ್ಡನ್ ಟ್ರೆಷರ್ ಅನ್ನೋ ಮಾತನ್ನು ಹೇಳ್ತಾರೆ. ಯಾಕಂದರೆ ಈ ಭಾಷೆಯಲ್ಲಿ ಲಾಜಿಕ್, ಗ್ರಾಮರ್ ಮತ್ತು ಪೊಲಿಟಿಕಲ್ ಫಿಲಾಸಫಿಗಳು ತುಂಬ ಅಗಾಧವಾಗಿವೆ ಎಂದು ಹೇಳ್ತಾರೆ. ಈ ಭಾಷೆನ ಕೇವಲ ಧಾರ್ಮಿಕ ದೃಷ್ಟಿಯಿಂದ ನೋಡೋದಲ್ಲದೆ ಬೇರೆ ಆಯಾಮಗಳಲ್ಲಿಯೂ ಕೂಡ ನೋಡಿದಾಗ ಇದರ ಸ್ವಾರಸ್ಯ ಏನು ಅಂತ ನಮಗೆ ತಿಳಿತದೆ. ಬಾಬಾ ಸಾಹೇಬರು ಸಂಸ್ಕೃತ ಭಾಷೆ ಬಗ್ಗೆ ಇನ್ನೂ ಒಂದು ಮಾತನ್ನು ಹೇಳ್ತಾರೆ. ಏನಪ್ಪ ಅಂದರೆ ಸ್ಯಾನ್ಸ್ಕ್ರಿಟ್ ಈಸ್ ಎ ಮದರ್ ಆಫ್ ಆಲ್ ಇಂಡಿಯನ್ ಲ್ಯಾಂಗ್ವೇಜಸ್ ಅನ್ನೋ ಮಾತನ್ನು ಹೇಳ್ತಾರೆ. ಯಾಕಂದರೆ ಈ ಭಾಷೆ ಎಲ್ಲ ಧರ್ಮಗಳಿಗೂ ಎಲ್ಲ ವರ್ಣಗಳಿಗೂ ಸಮ್ಮತವಾಗಿದೆ ಎಂದು ಕೂಡ ಹೇಳ್ತಾರೆ. 1949 ಇಸ್ವಿ ಸೆಪ್ಟೆಂಬರ್ 10ನೇ ತಾರೀಕು ದೇಶದ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಮೀಟಿಂಗ್ ನಡೆಯಬೇಕಾದ್ರೆ ದೇಶದ ಆಡಳಿತ ಭಾಷೆನ ಯಾವುದನ್ನು ಮಾಡಬೇಕು ಅಂತ ನಿರ್ಧಾರ ಮಾಡೋ ಬಗೆಗೆ ಚರ್ಚೆ ನಡೆಯುತ್ತಾ ಇರ್ತದೆ. ಆವಾಗ ಬಾಬಾ ಸಾಹೇಬರು ಸಂಸ್ಕೃತ ಭಾಷೆನ ಭಾರತದ ಅಧಿಕೃತ ಭಾಷೆಯನ್ನಾಗಿ ಮಾಡೋಕ್ಕೆ ಪ್ರಸ್ತಾಪ ಮಾಡ್ತಾರೆ. ಏನಕ್ಕೆ ಅಂದರೆ ಉತ್ತರ ಭಾರತದಲ್ಲಿ ಹಿಂದಿ ಭಾಷೆ ಪ್ರಾಬಲ್ಯವನ್ನು ಪಡ್ಕೊಂಡಿತ್ತು, ದಕ್ಷಿಣ ಭಾರತದಲ್ಲಿ ತಮಿಳು ಭಾಷೆ ಪ್ರಾಬಲ್ಯವನ್ನು ಪಡ್ಕೊಂಡಿತ್ತು. ಈ ಸಂಸ್ಕೃತ ಭಾಷೆ ಎಲ್ಲರಿಂದೂ ಕೂಡ ಸ್ವೀಕೃತ ಆಗುತ್ತೆ ಹಾಗಾಗಿ ಅಂದ್ಕೊಂಡು ಇವರು ಪ್ರಪೋಸ್ ಮಾಡ್ತಾರೆ. ಮತ್ತು ಏನು ಹಿಡನ್ ಲ್ಯಾಂಗ್ವೇಜ್ ಅಂತ ನಾವು ಪರಿಗಣಿಸಿದ್ವೋ ಅಥವಾ ಹಿಂದಿನವರು ಹೇಳಿದ್ರೋ ಕೆಲವರು, ಅದನ್ನು ಯೂನಿವರ್ಸಲ್ ಲ್ಯಾಂಗ್ವೇಜ್ ಆಗಿ ಮಾಡಬೇಕು ಅಂತ ತಮ್ಮ ಅಭಿಪ್ರಾಯವನ್ನು ಹೇಳ್ತಾರೆ. ಈ ಸಂಸ್ಕೃತ ಭಾಷೆನ ಯೂನಿವರ್ಸಲ್ ಲ್ಯಾಂಗ್ವೇಜ್ ಮಾಡಬೇಕನ್ನೋ ಅಭಿಪ್ರಾಯವನ್ನು ಹೇಳ್ತಾರೆ. ಆದರೆ ದೇಶದಲ್ಲಿ ಮೆಜಾರಿಟಿಯಾಗಿ ಮಾತನಾಡೋ ಭಾಷೆ ಹಿಂದಿ ಎಂದು ಹೇಳ್ತಾರೆ ಬೇರೆಯವರು. ಆವಾಗ ಹಿಂದಿ ಭಾಷೆನ ದೇಶದ ಅಫಿಷಿಯಲ್ ಭಾಷೆಯನ್ನಾಗಿ ಮಾಡಬೇಕು ಅಂತ ಆ ಸಭೆಯಲ್ಲಿ ಆಯ್ಕೆ ಮಾಡ್ತಾರೆ. ಹಾಗಾಗಿ ಈ ಸಂಸ್ಕೃತ ಭಾಷೆಗೆ ಮೆಜಾರಿಟಿ ಸಿಗೋದಿಲ್ಲ. ಅವರು ಈ ಸಭೆಯನ್ನು ಮುಗಿಸಿ ಬಾಬಾ ಸಾಹೇಬರ ಆಚೆಗೆ ಬಂದಂಥ ಸಂದರ್ಭದಲ್ಲಿ ಪ್ರೆಸ್ ಟ್ರಸ್ಟ್ ಆಫ್ ಇಂಡಿಯಾದವರು ಬಾಬಾ ಸಾಹೇಬರಿಗೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ವೈ ದಿಸ್ ಸ್ಯಾನ್ಸ್ಕ್ರಿಟ್ ಆ್ಯಸ್ ಅಫಿಷಿಯಲ್ ಲ್ಯಾಂಗ್ವೇಜ್ ಆಫ್ ದಿ ನೇಷನ್ ಅಂತ ಕೇಳ್ತಾರೆ. ಅದಕ್ಕೆ ಸಾಹೇಬ್ರು ಹೇಳ್ತಾರೆ, ಅವರು ಒಂದು ಅವ್ರು ಕೇಳಿದಂಥ ಪ್ರಶ್ನೆಗೆ ಪ್ರಶ್ನೆ ಮೂಲಕನೇ ಉತ್ತರವನ್ನು ಕೊಡ್ತಾರೆ. ವೈ, ವಾಟ್ ಈಸ್ ದ ಫಾಲ್ಟ್ ಇನ್ ಸಾನ್ಸ್ಕ್ರಿಟ್? ವೈ, ವಾಟ್ ಈಸ್ ದ ಫಾಲ್ಟ್ ಇನ್ ಸಾನ್ಸ್ಕ್ರಿಟ್? ಥ್ಯಾಂಕ್ ಯು.